ಇನ್ನು ನಿನ್ನೆ ಬೆಳಗ್ಗೆಯಿಂದ ನಡೆದಂಥ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಪ್ರಹಸನಕ್ಕೆ ಈಗ ಕೊನೆಗೂ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇದರ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಸಂಧಾನ ಸಕ್ಸಸ್ ಆಗಿರಬಹುದು, ಆದರೆ ಖಾತೆ ಗೊಂದಲ ಮಾತ್ರ ಇನ್ನು ಮುಂದುವರಿತಾ ಇದೆ. ಅವರು ಸಚಿವರಾಗಿ ಮುಂದುವರಿತಾರೆ ಅಂತ ಸುರ್ಜೇವಾಲಾ ಹೇಳಿದ್ರು, ಹೌದು. ಆದರೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಅವ್ರಿಗೆ ಸಿಗುತ್ತಾ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಸಿಕ್ಕಿಲ್ಲ. ಇನ್ನು ಆ ಖಾತೆ ಗೊಂದಲ ಮುಂದುವರಿತಾನೇ ಇದೆ. ಓಕೆ, ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿದ್ದಾರೆ, ಆದರೆ ಯಾವ ಖಾತೆಯ ಯಾವ ಇಲಾಖೆಯ ಮಿನಿಸ್ಟರ್ ಆಗಿರ್ತಾರೆ? ಕೊಟ್ಟಿರುವಂತಹ ಜಲಸಂಪನ್ಮೂಲನ ಅಥವಾ ಮತ್ತೊಮ್ಮೆ ರೀಶಫಲ್ ಮಾಡಿ ಕೇವಲ ಇವರೊಬ್ಬರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಲಾಗುತ್ತಾ? ಹೈಕಮಾಂಡ್ ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡುತ್ತಾ? ಗೊತ್ತಿಲ್ಲ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಮಿನಿಸ್ಟರ್ ಆಗಿ ಮುಂದುವರಿತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಆದರೆ ಯಾವ ಖಾತೆಯ ಮಿನಿಸ್ಟರ್ ಆಗಿರ್ತಾರೆ ಈ ಪ್ರಶ್ನೆಗೆ ಇನ್ನು ಯಾವುದೇ ಥರದ ಉತ್ತರ ಸಿಕ್ಕಿಲ್ಲ. ಪ್ರಶ್ನೆ ಕೇಳೋಕೆ ಹೋದ್ರೆ ಸುರ್ಜೇವಾಲಾ ಅವರ ಬಳಿ ನೋ ಆನ್ಸರ್. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಈಗ ಸುರ್ಜೇವಾಲಾ ಅವರ ಹತ್ರ ಕೂಡ ಚರ್ಚೆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಬಿಟ್ಟು ಬೇರೆ ಯಾವ್ದಾದ್ರು ಖಾತೆ ಕೊಡಿ ಅನ್ನುವಂತ ಕೊನೆಯ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕೆ ಇದುವರೆಗೂ ಕೂಡ ಅವರಿಗೆ ಗೊತ್ತಾಗಿದೆ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗೋದಿಲ್ಲ ಅಂತ. ಹಾಗಾಗಿ ಈಗ ಅಂತಿಮವಾಗಿ ಅವರು ಬೇರೆ ಖಾತೆ ಕೊಡಿ ಅನ್ನುವಂತ ಬೇಡಿಕೆಯನ್ನು ಇಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಮುಖ್ಯವಾಗಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಆಗಿರ್ಬೋದು, ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು, ಇವ್ರ ಜೊತೆ ಮಾತನಾಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ಅಂತಿಮವಾಗಿ ಬೇರೆ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ರೆಡಿ ಆಗಿದ್ದೀನಿ ಅನ್ನುವಂತ ಮಾತನಾಡಿದ್ರೆ, ಅದು ಕೂಡ ದೊಡ್ಡ ಖಾತೆನೇ ಕೂಡ ಕೊಡ್ಬೇಕಾಗತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯರು ಎಲ್ರಿಗೂ ಕೂಡ ಹಂಚಿಕೆ ಮಾಡಲಾಗಿದೆ ಈಗ ದೊಡ್ಡ ಖಾತೆಗಳನ್ನೆಲ್ಲ. ಈಗ ಮುಂದೆ ಉಳಿದಿರುವಂತ ಯಾವ ಖಾತೆಯನ್ನು ಒಪ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಆದ್ರೆ ಅದಲು ಬದಲು ಮಾಡಿ ಎರಡನೇ ಹಂತದಲ್ಲಿ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ವಿಸ್ತರಣೆ ಸಂದರ್ಭದಲ್ಲಿ ಏನಾದ್ರು ಕೊಡ್ಬೋದಾ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಹಂಚಿಕೆ ಮಾಡದೇ ಇದ್ರು ಸೊ ಮುಂದೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಒಳ್ಳೆ ಖಾತೆನ ಹಂಚಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಾಹುಲ್. ಈಗ ಹರೀಶ್, ಎಲ್ಲೋ ಒಂದ್ ಕಡೆ ಕೊಟ್ರೆ ನಂಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂತಂದ್ರೆ ನಾನು ಸಂಪುಟದಲ್ಲೇ ಇರಲ್ಲ ಅನ್ನುವಂಥ ಖಡಕ್ ಮಾತನ್ನ ಅವ್ರು ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ರಾಜಿ ಆದ್ರ ಅಂತ ಹೈಕಮಾಂಡ್ ನ ಪ್ರೆಷರ್ಗೆ. ಖಂಡಿತವಾಗಿ ರಾಹುಲ್, ಯಾಕಂತಂದ್ರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದಂಗೆ, ಅದು ಹೈಕಮಾಂಡ್ ತೀರ್ಮಾನ ಅಂತ ಗೊತ್ತಾಗ್ತಿದ್ದಾಗೆ ಸೊ ಬೇರೆ ಖಾತೆಯನ್ನು ಕೊಡಿ, ನನಗೆ ಜಲಸಂಪನ್ಮೂಲ ಬೇಡ ಅನ್ನುವಂತ ಬಿಗಿಪಟ್ಟ ನೀಡಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೂಡ ಬೇರೆ ಖಾತೆಯನ್ನು ಕೊಡಿಸುವಂತ ವಿಶ್ವಾಸ ಭರವಸೆಯನ್ನು ಕೂಡ ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಒಂದು ಹಂತದಲ್ಲಿ ಮನ ಒಲ್ಸ್ಕೊಂಡಿದ್ದಾರೆ ಅಥವಾ ಮನ ಒಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಯಾವ ಇಲಾಖೆ ಯಾವ ಸಂದರ್ಭದಲ್ಲಿ ಹಂಚಿಕೆ ಮಾಡುತ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇಡೀ ದಿನ ನಡೆದಂತಹ ಸರಣಿ ಸಭೆಗಳಲ್ಲಿ ಪ್ರತಿಫಲವಾಗಿ ಈಗ ಅವರು ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು, ಅಂದ್ರೆ ರಾಜೀನಾಮೆಯನ್ನ ವಾಪಸ್ ಪಡೆಯುತ್ತಿಲ್ಲ ಅನ್ನುವಂತ ಬಿಗಿಪಟ್ಟ ನೀಡಿದರು. ಅಂತಿಮವಾಗಿ ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಮಣಿದಿರುವಂತಹ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಖಾತೆ ಕೊಟ್ಟರು ನಾನು ಸಿದ್ಧ ಅನ್ನುವಂತ ಮನಸ್ಥಿತಿಯಲ್ಲೂ ಕೂಡ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿ ಗೊಂದಲ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ಒಪ್ಪಿರುವಂತಹ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಹೊರತುಪಡಿಸಿ ಬೇರೆ ಇಲಾಖೆ ಕೊಡಿ ಅನ್ನುವಂತ ಬೇಡಿಕೆನ ಇಟ್ಟಿದ್ರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಲಾಗ್ತಿದ್ದಾರೆ. ಅವನು ಈಗ ಹರೀಶ್, ನಿಮ್ಮ ಮಾತನ್ನ ಅನಲೈಸ್ ಮಾಡೋ ಹಾಗಿದ್ರೆ ಈಗ ಸದ್ಯಕ್ಕೆ ಏನು ಚೇಂಜ್ ಆಗಲ್ಲ, ಅಂದ್ರೆ ಜಲಸಂಪನ್ಮೂಲ ಸಚಿವರಾಗಿನೇ ಮುಂದುವರಿತಾರೆ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಬಹುಶಃ ಆಗ ಅವರ ಖಾತೆ ಶಫಲ್ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಿ. ರಾಹುಲ್, ಸದ್ಯದ ಮಟ್ಟಿಗೆ AICC ನಾಯಕರು ಭರವಸೆ ಕೊಟ್ಟಿರುವಂತದ್ದು ನಿಮ್ ಖಾತೆಯನ್ನು ಬದಲಾಯಿಸ್ಕೊಂಡು ಕೊಡ್ತೀವಿ, ಸದ್ಯದ ಪರಿಸ್ಥಿತಿಯಲ್ಲಿ ನೀವು ರಾಜೀನಾಮೆ ವಾಪಸ್ ಪಡೆಯಿರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಅವರು ಅದು ಮುಂದುವರಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರು ಮುಂದಿನ ಹಂತದ ಸಂಪುಟ ವಿಸ್ತರಣೆ ಆಗೋವರೆಗೂ ಕೂಡ ಜಲಸಂಪನ್ಮೂಲ ಸಚಿವರಾಗೇ ಮುಂದುವರಿತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಜಲಸಂಪನ್ಮೂಲ ಬೇಡ, ನನಗೆ ಬೇರೆ ಖಾತೆ ಕೊಡಿ ಅಂತಂದ್ರೆ ಈಗಾಗಲೇ ಖಾತೆ ಹಂಚಿಕೆಗಳಾಗಿದ್ದಾವೆ. ಇನ್ನು ಮಿಕ್ಕಂಥ ಖಾತೆಗಳನ್ನು ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿದ್ದಾರೆ ತಮ್ಮ ಬಳಿ. ಅಲ್ಲಿಂದ ತೆಗೆದು ಇವರು ಕೊಟ್ಟು ಜಲಸಂಪನ್ಮೂಲವನ್ನು ಅವ್ರು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹೀಗಾಗಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಆದ ನಂತರ ಸಂಪುಟ ವಿಸ್ತರಣೆ ಅಂತ ಏನು ಪ್ಲಾನ್ ಮಾಡಲಾಗ್ತಾ ಇದೆ, ಆ ಟೈಮ್ನಲ್ಲಿ ರಾಮಲಿಂಗಾರೆಡ್ಡಿ ಅವರ ಜಲಸಂಪನ್ಮೂಲ ಖಾತೆ ಕೂಡ ಶಫಲ್ ಆಗಬಹುದು ಅನ್ನುವಂಥ ಒಂದು ಹಿಂಟ್ ಸಿಗ್ತಾ ಇದೆ. ಸೊ ಅಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರಾಗೇ ಮುಂದುವರಿತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬರಿಗೆ ಚೇಂಜ್ ಮಾಡೋಕೆ ಹೋದ್ರೆ
ಮುನಿಯಪ್ಪನವರು ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದಾದಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು. ಅಲ್ಲಿ ಅವರ ಅಸಮಾಧಾನ ಶಮನವಾಯಿತು. ಆದರೆ ಎಲ್ಲ ಒಂದು ಕಡೆ ಅವ್ರಿಗೆ ಮಾಡಿದ್ರೆ ನಾನು ಕೂಡ ಸೀನಿಯರು, ನಾನು ಕೂಡ 8-9 ಬಾರಿ MLA, ನನ್ನ ಖಾತೆ ಕೂಡ ಚೇಂಜ್ ಮಾಡಿ ಅನ್ನುವಂಥ ಒಂದು ಬಿಗಿಪಟ್ಟನ್ನು ಸಂಪುಟದ ಬೇರೆ ಬೇರೆ ಸಚಿವರು ಕೂಡ ಹಿಡಿಬಹುದು. ಸೊ ಹೀಗಾಗಿ ಹೈಕಮಾಂಡ್ ಮಾಡ್ತಿರುವಂಥ ಪ್ಲಾನ್ ಏನು ಅಥವಾ ಈಗ ಬಂದಿರುವಂಥ ಸೂತ್ರ ಏನು ಅಂತಂದರೆ, ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಸಚಿವರಾಗಿಯೇ ಸಂಪುಟ ವಿಸ್ತರಣೆ ಆಗುವವರೆಗೂ ಕೂಡ ಕಂಟಿನ್ಯೂ ಆಗ್ತಾರೆ. ಅದಾದಮೇಲೆ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭ ಅಂದರೆ ಇನ್ನೂ ಕೂಡ 20 ಮಿನಿಸ್ಟರ್ಗಳನ್ನ ಇಂಡಕ್ಟ್ ಮಾಡ್ಕೊಳ್ಬೇಕು ಕ್ಯಾಬಿನೆಟ್ನ ಒಳಗಡೆ, ಅಲ್ಲಿವರೆಗೂ ಇವ್ರ ಖಾತೆ ಮುಂದುವರಿಯುತ್ತೆ. ಅದಾದಮೇಲೆ ಬೇರೆಯವರ ಖಾತೆಯನ್ನು ಶಫಲ್ ಮಾಡಿ ಇವರಿಗೆ ಬೇರೆ ಖಾತೆ ಕೊಡುವಂಥದ್ದು ಅಥವಾ ಬೇರೆಯವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡುವಂಥದ್ದು, ಈ ಕೆಲಸವನ್ನು ಬಹುಶಃ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಬಹುದು. ಆದರೆ ಅದೆಲ್ಲವೂ ಕೂಡ ಆಗುವಂಥದ್ದು ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆ ಆದ ನಂತರದಲ್ಲಿ. ಸೊ ಜೂನ್ 20 ಆದ ನಂತರನೇ ಈ ಎಲ್ಲ ಗೊಂದಲಗಳಿಗೆ ಒಂದು ಸ್ಪೆಸಿಫಿಕ್ ಕ್ಲಾರಿಟಿ ಅಂತೂ ಸಿಗೋದು. ಸೊ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ, ಅಂದರೆ ಅದು ಅಂಗೀಕಾರ ಆಗಲ್ಲ, ಅವ್ರು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಅಲ್ಲಿಗೆ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕಂಟಿನ್ಯೂ ಆಗೋದು ಕನ್ಫರ್ಮ್ ಆಯಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಹೇಳಿರುವಂಥ ಸಂದರ್ಭದಲ್ಲಿ ಅಫಿಷಿಯಲ್ ಅಂತಾನೆ ಅದನ್ನು ಪರಿಗಣಿಸಬೇಕು. ಆದರೆ ಯಾವ ಖಾತೆಯಲ್ಲಿ ಮುಂದುವರಿತಾರೆ? ಮುಂದಿನ 2 ವರ್ಷಗಳ ಕಾಲ ಜಲಸಂಪನ್ಮೂಲ ಖಾತೆಯಲ್ಲೇ ಮುಂದುವರಿತಾರಾ ಅಥವಾ ಜೂನ್ 20 ಆದ ನಂತರ ಬೇರೆ ಇಲಾಖೆಯನ್ನು ವಹಿಸ್ಕೊಳ್ತಾರಾ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಕಿಡಿಕಿಡಿ ಆಗಿದ್ರು, ಅದಾದಮೇಲೆ ಮತ್ತೆ ಮುಜರಾಯನ್ನು ಕೊಟ್ಟರು. ಸೊ ಅದೇ ಥರ ಜಲಸಂಪನ್ಮೂಲ ಇಲಾಖೆಯ ಜೊತೆಗೆ ಬೇರೆ ಯಾವುದಾದ್ರೂ ಅಡಿಷ್ನಲ್ ಖಾತೆಯನ್ನು ಅವ್ರಿಗೆ ಕೊಡೋಕ್ಕಾಗುತ್ತಾ? ಇದೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಒಂದು ಗಂಭೀರವಾದಂಥ ಚರ್ಚೆಯನ್ನು ನಡೆಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.